ನಮಗೆ ಸಂತಾನ ಇಲ್ಲ, ಒಂದು ಸಂತಾನ ಕೊಡು ಅಂತ ಹೇಳಿ ಭಗವಂತನ ಮೇಲೆ ಬೇಡಿಕೊಂಡ್ರು. ಆ ಭಗವಂತನ ಆಶೀರ್ವಾದದಿಂದ ಒಬ್ಬ ಪುತ್ರ ಹುಟ್ಟಿದ್ದ. ಅವನು ವಿಠ್ಠಲ ಪಂತ ಅಂತ ಹೇಳಿ ನಾಮಕರಣ ಮಾಡಿದ್ವಿ. ವಿಠ್ಠಲ ಪಂತ ಅಂತ ಹೇಳಿ ನಾಮಕರಣ ಮಾಡಿದಾಗಲೇ ಆ ವಿಠ್ಠಲ ಪಂತ ದೊಡ್ಡವಾಗಿ ಹೇಳ್ತಾರ, ಅಪ್ಪ ನಾ ಏನ್ ಮಾಡ್ಬೇಕಾಗೈತಿ, ನೀ ಅಭ್ಯಾಸ ಮಾಡ್ಬೇಕಾಗೈತಿ, ವೇದ ಅಭ್ಯಾಸ ಮಾಡ್ಬೇಕಾಗೈತಿ. ಪೈಠಣಕ್ಕೆ ಕಳಿಸ್ತಾರ, ಪೈಠಣ ಕೊಟ್ಟು ಕಳಿಸಿರು. ಪೈಠಣದ ಒಳಗ ವೇದ ಅಭ್ಯಾಸಗಳು ಮಾಡಿ ಬಂದ್ರು ವಿಠ್ಠಲ ಪಂತರು. ಯಾವಾಗ ವಿಠ್ಠಲ ಪಂತರು ವೇದ ಅಭ್ಯಾಸಗಳನ್ನು ಮಾಡಿ ಬಂದಾಗಲೇ ಆಗ ತಾಯಿ ತಂದಿ ದೇವರ ದಾರಿ ನೋಡ ಮಗನ ದಾರಿ ನೋಡ್ತಿದ್ರು. ಯಾವಾಗ ಬರ್ತಾನ ಮಗ ಅಂತ ಹೇಳಿ ಅಭ್ಯಾಸಗಳನ್ನು ಮಾಡಿ ಬಂದಾಗಲೇ ಮಗನ ನೋಡಿದ್ರೆ ಅವ್ರಿಗೆ ಆನಂದ 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 ಆಯ್ತು. ಯಾವಾಗ ಅವನ್ ಕೆಲ ದಿವಸ ಆದ ಕೂಡ ತಾಯಿ ತಂದಿ ಹೇಳ್ತಾರೆ ವಿಠ್ಠಲ ಪಂತರು, ಯಪ್ಪ ನನಗ ಅನುಷ್ಠಾನ ಮಾಡ್ಬೇಕಂತೇಳಿ ಆಶೆ ಆಗೈತಿ. ಆದ್ರೆ ತದಾಸ್ಕೊಂತ ಆಶೀರ್ವಾದ ಮಾಡಿ ಕಳಿಸ್ತಾರ. ನಾವು ನೋಡು ನಮ್ಮ ಮಕ್ಕಳು ಯಾವ ಹೇಳ್ರ ಅನುಷ್ಠಾನ ಮಾಡ ಮೊದಲು ಎಮ್ಮಿ ಬಿಟ್ಕೊಂಡು ಹೋಗ ಹಿಂದಿನ ಮಾಡಿಕೆ ಇವ್ರು ನಮ್ಮೂರು ಅವ್ರು ಯಾರೇ ಯಾಕ ಅವ್ರ ಸಂಸ್ಕಾರ ಒಳ್ಳೆ ಸಂಸ್ಕಾರ ಕೊಡ್ತಿದ್ರು. ಅದಕ್ಕೆ ಯಾವಾಗ ಮಾಡಿ ಬರುವಂತ ಕಳಿಸಿದಾಗ ಅವ್ನು ನೋಡಿ ಅನುಷ್ಠಾನ ತಪ ಮಾಡಿ ಯೋಗಗಳ ಮಾಡ್ಕೊಂಡು ಮತ್ತೆ ಮನೆಗೆ ಬರ್ತಾರ. ಮನೆಗೆ ಬಂದು ಹೇಳ್ತಾರ, ಯಪ್ಪ ನನಗೆ ತೀರ್ಥಯಾತ್ರಾ ಮಾಡಂಗಾಗೈತಿ, ತೀರ್ಥಯಾತ್ರೆ ಮಾಡಂಗಾಗೈತಿ ಅಂದಾಗಲೇ ಯಪ್ಪ ಆಗ್ಲಿ ಮಗನೇ ತೀರ್ಥಯಾತ್ರೆ ಮಾಡಿ ಬರವು ಅಂತೇಳಿ ಆಶೀರ್ವಾದ ಮಾಡಿ ಕಳಿಸರು. ತೀರ್ಥ ವಿಠ್ಠಲ, ಕ್ಷೇತ್ರ ವಿಠ್ಠಲ, ಎಲ್ಲ ವಿಠ್ಠಲ 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 ಅನ್ಕೊಂತ ಯಾವಾಗ ವಿಠ್ಠಲನ ಆಶೀರ್ವಾದ ಹುಟ್ಟ ಅಂತೇಳಿ ಅವ್ರು ವಿಠ್ಠಲ ಅಂತ ಇಟ್ಟಿದ್ರು. ಯಾವಾಗ ವಿಠ್ಠಲನ ನಾಮಸ್ಮರಣೆ ಮಾಡ್ಕೋತ 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 ತಿಳ್ಕೊತ ಎಲ್ಲಿಗೆ ಬಂದಾನಂದ್ರ ಆಳಂದಿಗೆ ಬಂದ. ಇಂದ್ರಾಯಣಿ ಒಳಗೆ ಸ್ನಾನ ಮಾಡಿ ಜಪ ಮಾಡ್ಕೋತ ಧ್ಯಾನ ಮಾಡ್ಕೋತ ಇಂದ್ರಾಯಣಿ ಒಳಗೆ ಗೊತ್ತಿರೋರು. ಆಗ ಆ ಊರ ಒಳಗೆ ಯಾವ ಆಳಂದಿ ಒಳಗ ಧರ್ಮಾಧಿಕಾರಿ ಅಂತೇಳಿ ಒಬ್ರು ಇದ್ರು, ಸಿದ್ದು ಪಂತರು. ಸಿದ್ದು ಪಂತರ ಪತ್ನಿ ಉಮ್ಮಾಬಾಯಿ ಅಂತ ಹೇಳಿದ್ರು. ಅವ್ರಿಬ್ರು ಹೇಳಿದ್ರಂದ್ರ ಯಾರು ತೀರ್ಥಯಾತ್ರಕ್ಕೆ ಬರ್ತಾರೋ ತೀರ್ಥಯಾತ್ರಕ್ಕೆ ಬಂದಂತ ಜನರು ಕರ್ಕೊಂಡು ಮನೆಗೆ ಹೋಗುದು, ಅವ್ರ ಊಟೋಪಚಾರಗಳನ್ನು ಮಾಡಿಸುದು, ಅದಕ್ಕೆ ಮೇಲ್ಮೇಲೆ ಅರಿವು ಹರಿದು ಅರಿವು ಕೊಂಡು ಕೊಡುದು. ಅವ್ರಿಗೆ ಏನಾದ್ರು ತೊಂದರೆ ಆಗಿತ್ತು ಹಣ ಇದ್ದಾಗ ನಮ್ಮ ಇದ್ದಾಗ ಹಣ ಪಡ್ಕೊಳಿಸುದು. ಇದಕ್ಕೆ ಧರ್ಮಾಧಿಕಾರಿ ಅಂತ ಹೇಳಿ ಅವ್ರ ಹೆಸರು. ಅದಕ್ಕೆ ಯಾವಾಗ ಊರನ್ ಜನ ಹೇಳಿಕೆ ಪ್ರಾರಂಭ ಮಾಡ್ತಾರ, ಸಿದ್ಧಪತ್ರ ಒಬ್ಬ ತಪೋಯೋಗಿ ಬಂದಾನ, ಇಂದ್ರಾಯಣಿ ನದಿ ಒಳಗೆ ಕೂತಾನ, ಏನು ನೋಡ್ಬೇಕು ಅವನ ಬಂಗಾರ ಮನುಷ್ಯ ಅಂತ ಹೇಳಿದ್ರು. ಆಗ ನೋಡಿ ದಡ 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 ಹೋಗ್ತಾನ. ಯಾವಾಗ ಅಂತ ಮಹಾತ್ಮ ನೋಡ್ಬೇಕಂತೇಳಿ ಸಿದ್ಧಪಂತರು ಹೊಂಟ್ರು. ಯಾವಾಗ ಹೋಗುದ್ರ ಜಪ ಮಾಡ್ಕೊತ ಕೂತಾನ, ಕಣ್ಣು ಮುಚ್ಚಾರ ಇಟ್ಟರು, ಕೈ ಮುಕ್ಕೊಂಡು ಮುಂದಿರ್ತಾರ. ಯಾರು ಸಿದ್ಧೋಪಂತರ ಕೈ ಮುಕ್ಕೊಂಡು ಮುಂದಿದ್ರು. ಅವ್ರು ಒಂದು ತಾಸು 2 ತಾಸು ಅವ್ರ ಧ್ಯಾನ ಜಪ ಆದ ಕೂಡಿ ಕಣ್ಣು ತೆರೆದ್ರು. ಆಗ ನೋಡ್ತಾರ, ಮಾತ್ಮಳ ಯಾಕ್ರಿ ಕೈ ಮುಕ್ಕೊಂಡಿದ್ರಿ ಏನೇನು ಅಂತ ಕೇಳಿದ್ರು. ಯಾರು ವಿಠ್ಠಲ ಪಂತರ ಕೇಳಾಕತ್ಯಾರ. ಕೇಳಿಗೋಸ್ಕರ ಆಗ ಸಿದ್ದು ಪಂತರ ಹೇಳಿಕೆ ಪ್ರಾರಂಭ ಮಾಡ್ತಾರ, ಅಪ್ಪ ಮಾತ್ಮರೇ ನಮ್ಮ ಮನೆಯಲ್ಲಿ ನಮ್ಮ ಮನೆ ಒಳಗೆ ಪೂಜೆ ಮಾಡ್ಕೊಳಕ್ರಿ, ನೀವು ಭೋಜನ ಮಾಡೋಣ, ಪಂಚಾಮೃತ ಭೋಜನ ಮಾಡ್ತೀವಿ, ಅಲ್ಲಿ ನೀವು ಭೋಜನ ಮುಗಿಸ್ಕೊಂಡು ಬರಕ್ರಿ ನಡೀಗಳು. ಆಗ ಹೇಳ್ತಾರ, ಯಾರು ವಿಠ್ಠಲ ಪಂತರ ಹೇಳ್ತಾರ, ಮಹಾತ್ಮರೇ ನಾವು ಸನ್ಯಾಸಿ, ನಾವು ಗೃಹಸ್ಥರ ಆಶ್ರಮದಾರ ಮನೆಗೆ ನಾವು ಬರಂಗಿಲ್ಲ, ನಾವು ಇಲ್ಲೇಗಿರ ಅವರು. ಅದಕ್ಕೆ ನಮಗೆ ಎಂತದಪ್ಪ ಒಂದು ಕಟ್ಟನ ರೊಟ್ಟಿ ಒಂದು ಮ್ಯಾಲ ಸ್ವಲ್ಪ ಪಾಲಿದ್ರು ಸಾಕು, ಖಾಲಿದ್ರು ಸಾಕು, ಅದನ್ನ ತಿಂದು ನಾವು ಹಿಂಗೆ ಹೋಗ್ತೀವಿ ಹೊರತಾಗಿ ಗೃಹಸ್ಥರ ಆಶ್ರಮದ ಮನೆಗೆ ನಾವು ಬರಂಗಿಲ್ಲ ಅಂತ ಹೇಳಿ ಹೇಳಿದಗೋಸ್ಕರ ಸಿದ್ದು ಪಂತನಿ ಕ್ಯಾಟನಶಿ ಕಣ್ಣಾ ನೀರ್ತಿಗೆ ಹಾಕಿರ್ತಾರ. ಅಗಲಾಟ ಕೊಟ್ಟಿ ಬ್ರಹ್ಮಾಂಡ ನಾಯಕ ಇಂಥ ಮಹಾತ್ಮರನ್ನ ಮನೆಗೆ ಬರಂಗಿಲ್ಲ ತಾರಂದ್ರ ಯಾವ ನಮ್ಮ ಜನ್ಮದ ಕರ್ಮ ಐತಿ. ಪೂರ್ವ ಜನ್ಮ ಜನ್ಮ ಕರ್ಮ ಪಾಪ ಕೇಳಿ ಅದಕ್ಕೆ ಯಾವ ಜನ್ಮದ ನಮ್ಮ ಪಾಪ ಐತಿ, ಅದಕ್ಕೆ ಮಹಾತ್ಮರನ್ನ ಮನೆಗೆ ಬರಂಗಿಲ್ಲ ಅಂತಾರ. ಅದಕ್ಕೆ ಬರಂಗಿಲ್ಲ ಅಂತ ಕಣ್ಣೀರ ತೆಗೆದ ಸಿದ್ದು ವಿಠ್ಠಲ ಪಂತರು ವಿಚಾರ ಮಾಡಿದ್ರು. ಇವ್ರು ನೋಡಿ ಆಗಿರ್ತಾರ, ಯಾವ ಪರಮೇಶ್ವರ ಉತ್ಸಾಹ ಆಗಿತ್ತಂದ್ರೆ ಯಾರು ಏನ್ ಮಾಡಾರ ನಡಿಪ ಹೋಗೋಣಂದ್ರು. ಯಾರು ವಿಠ್ಠಲ ಪಂತರು. ಅದಕ್ಕೆ ವಿಠ್ಠಲ ಪಂತರ ಕರ್ಕೊಂಡು ಸಿದ್ದು ಪಂತರ ಮನೆಗೆ ಹೋಗ್ತಾರೆ. ಆಗ ವಿಠ್ಠಲ ಪಂತರ ಅವ್ರ ಮನೆ ಒಳಗೆ ಪೂಜಾ ಮಾಡ್ಕೊಂಡ್ರು, ಪಂಚಾಮೃತ ಅಡಿಗೆ ತಯಾರು ಮಾಡಿ ಸಿದ್ದು ಪಂತರು ಯಾವಾಗ ಅವ್ರು ಊಟಿಗೆ ಬಡಿಸ್ತಾರ. ಆಗ ಈಗಿನ ಗಂಟೆ ಚಾ ಇದ್ದಿದ್ದಿಲ್ಲ, ಈಗ ಆಗೈತಿದ ಚಾ. ಅದಕ್ಕೆ ಚಾದ ಆಗಿದ್ದಿದ್ದಿಲ್ಲ. ಆಗ ಏನಿತ್ತು ಅಂದ್ರೆ ಒಂದು ಗ್ಲಾಸ್ ಹಾಲು ಕೊಡುದು, ಒಂದು ಗ್ಲಾಸ್ ಮಜ್ಜಿಗೆ ಕೊಡುದು, ಇದರ ಹೊರತು ಇನ್ನೊಂದು ಯಾರಿದ್ದಿದ್ದಿಲ್ಲ. ಆಗ ಒಂದು ಗ್ಲಾಸ್ ಹಾಲು ತಗೊಂಡು ಮುಂದಿಟ್ಟಾರ. ಯಾವಾಗ ಹಾಲು ಕೊಡೋದು ಆಗ ವಿಠ್ಠಲ ಪಂತರ ಆನಂದ ಆಗಿ ಕೂತು ಬಿಟ್ಟಾರ. ಅವತ್ತು ವಸ್ತಿ ಅಲ್ಲೇ ಮಾಡಿ ವಿಠ್ಠಲ ಪಂತರು ರಾತ್ರಿ ಸ್ವಪ್ನ ಆಗ್ತದೆ. ಯಾರಿಗೆ? ಸಿದ್ದು ಪಂತರಿಗೆ. ಸಿದ್ದು ಪಂತರ ಮಗಳು ಓದಬೇಕಿದ್ರು ರುಕ್ಮಾಬಾಯಿ ಅಂತ ಹೇಳಿ. ಅವರು ಪರಮಾತ್ಮನಿಗೆ ಬೇಡ್ಕೊಂಡ ಜನ್ಮ ಕೊಟ್ಟಿದ್ರು ಮಗಳಿಗೆ.
ಅವರಿಗೆ ಮಕ್ಕಳು ಬಹಳ ದಿವಸ ಆಗದಕ್ಕಾಗಿ ಆ ಭಗವಂತನ ಬಳಿ ಮರಿ ಹೋಗ ಪರಮಾತ್ಮನಲ್ಲಿ ಬೇಡಿಕೊಂಡಿದ್ರು. ಆ ಪರಮಾತ್ಮ ಪಾಂಡುರಂಗನ ಆಶೀರ್ವಾದ ಹುಟ್ಟಿದ ಕೂಡಲೇ ರುಕ್ಮಾಬಾಯಿ ಅಂತ ಹೆಸರಿಟ್ಟಿದ್ರು. ಯಾವಾಗ ಸಿದ್ದು ಪಂತರಿಗೆ ಯಾವಾಗ ಸ್ವಪ್ನ ಆಗ್ತತಿ, ಸ್ವಪ್ನ ಆದ ಕೂಡಲೇ ಯಾವಾಗ ಸಿದ್ದು ಪಂಥ ಯಾರ ಪರಮಾತ್ಮ ಪಾಂಡುರಂಗ ಸ್ವಪ್ನದ ಬಂದು ಹೇಳ್ತಾರ, ಸಿದ್ದು ಪಂಥ ನಿನ್ನ ಮನೆ ಒಳಗ ಒಬ್ಬ ತಪಯೋಗಿ ಯಾವ ಇಟ್ಟರ ಪಂಥರು ನಿನ್ನ ಮನೆ ಒಳಗ ಬಂದಾರ, ಅವ್ರಿಗೆ ನಿನ್ನ ಮಗಳಾದ ರುಕ್ಮಾಬಾಯಿ ಲಗ್ನ ಮಾಡಿ ಕೊಡು ಅಂತ ಹೇಳಿ ಹೇಳಿದಗೋಸ್ಕರ ಅವ್ರಿಗೆ ಹೆಸರು ಸಿದ್ದು ಪಂಥನಿಗೆ ಗೊತ್ತಿದ್ದಿದ್ದಿಲ್ಲ. ಈಗ ಸ್ವಪ್ನದಾಗ ಹೇಳಿದಲ್ಲ ಪರಮಾತ್ಮ, ಎದ್ದು ಕುತ್ತ ಎತ್ತರ ಆಯ್ತು, ಟೈಮ್ 12 ಆಯಿತು, ಇನ್ನ ರಾತ್ರಿ ಭಾರದ ಎತ್ತರ ಆಯ್ತು, ದೇವರ ಪೂಜೆ ಮಾಡಾಕೈತಿಲ್ಲ ಜಳಕ ಮಾಡಿ. ಆಗ ಯಾವಾಗ ಸಿದ್ದು ಪಂತರ ಪತ್ನಿ ಉಮಾಬಾಯಿ ಎದ್ರು, ಓ ಏನ್ರಿ ಇಷ್ಟೊತ್ತೆ ಯಾಕೆ ಪೂಜೆ ಮಾಡಾಕತ್ರಿ, ಇಲ್ಲಿ ಬಾಯಿ ಅಂದ, ಕೈ ಮಾಡಿ ಕರಿತಾರ, ಬಾಯಿ ಕಡೆ ಕೂತ ಬಾ ಅಂತ. ಯಾರು ಸಿದ್ದು ಪಂತರು, ನನಗೊಂದು ಸ್ವಪ್ನ ಆಗೈತಿ. ಏನ್ ಸ್ವಪ್ನ ಆಗೈತಿ? ಪಾಂಡುರಂಗ ಧ್ಯಾನಿ ಪಾಂಡುರಂಗಮಣಿ ಜಾಗ್ರವಿದ್ಯೆ ಸ್ವಪ್ನ ಪಾಂಡುರಂಗ. ಅದಕ್ಕ ಸ್ವಪ್ನ ಆಗೈತಿ. ಯಾಕ ಸ್ವಪ್ನದ ಪರಮಾತ್ಮ ಪಾಂಡುರಂಗ ಹೇಳಿದಾನ, ನಿನ್ನ ಮಗಳನ್ನ ರುಕ್ಮಾಬಾಯಿನ ಈ ಮನಿ ಒಳಗೆ ಏನು ತಪಯೋಗಿ ಬಂದಾನ, ಇಟ್ಟಲ ಪಂತ್ರ ಅವ್ರಿಗೆ ನೀವು ಲಗ್ನ ಮಾಡಿ ಕೊಡು ಅಂತ ಹೇಳಿ ಕಾಯಿದ್ರು. ಥೋಳಗಿ ಏನ್ರಿ ಎಂತ ಮಾತಾಡ್ಲಿಕ್ಕೆ ಹೇಳ್ತೀರಿ? ಅಲ್ಲ ಅಂತ ಒಬ್ಬ ಭಿಕ್ಷಾ ಬೇಡ್ಕೊತ ಬಂದ ಮನುಷ್ಯನಿಗೆ ನಮ್ಮ ಮಗಳನ್ನ ಕೊಡುದ? ಎಷ್ಟು ಕೇಳಿದ ಕೂಡಲೇ ಸಿದ್ದು ಪಂತರಿಗೆ ಶೀಡ್ಲ ಹೊರದಂಗಾಯ್ತು ಮನುಷ್ಯನ ಒಳಗ. ಹೋಚಾಡಲ್ಲ ಅಂತಾರ. ಅಲ್ಲ ಈಗ ನಮ್ಮನ್ನ ಜನ್ಮ ಕೊಟ್ಟವ ಪಾಂಡುರಂಗ, ನಿನ್ನ ಜನ್ಮ ಕೊಟ್ಟವ ಪಾಂಡುರಂಗ, ನಮ್ಮ ರುಕ್ಮಾಬಾಯಿ ಜನ್ಮ ಕೊಟ್ಟವ ಪಾಂಡುರಂಗ, ಆ ಮನಿ ಒಳಗೆ ಬಂದಾವ ಅವನಿಗೆ ಜನ್ಮ ಕೊಟ್ಟವ ಪಾಂಡುರಂಗ, ಆ ಪಾಂಡುರಂಗನ ಜನ್ಮ ಕೊಟ್ಟ ಪಾಂಡುರಂಗ ಧಿಕ್ಕಾರ ನೀ ಮಾಡ್ತಂದ್ರೆ ಇವತ್ತು ನೀನೇ ಧಿಕ್ಕಾರ ಅಂತ ಸಿದ್ದು ಪಂತರ ಇವತ್ತು ನಿನ್ನ ತ್ಯಾಗ ಹೋಗಂಬ. ಆಯ್ತು ಉಲ್ಟಾ ಆಯ್ತು ಉಮಾಬಾಯಿ. ಆ ವಿಚಾರ ಮಾಡ್ತಾಳ, ನಾ ಹೇಳುದೊಂದಾಯ್ತು ಆಗುದೊಂದು ಆಯ್ತು ಅಂತ ಹೇಳಿ ಹೋಗಿ ಪತಿ ಪಾದ ಮೇಲೆ ಬಿದ್ದು ಉಳ್ಳಾಡಿ ಅಳಾಕಿದ್ದಾಳ. ಕ್ಷಮ ಮಾಡಿ ನನ್ನ ಕಡೆ ತಪ್ಪಾಯ್ತು, ನೀವು ಯಾರು ಹೇಳ್ತೀರ ಅದು ನನಗೆ ಅದಕ್ಕೆ ನನ್ನ ನಂಬಿಕೆ ಐತಿ ಅಂತ ಹೇಳಿದ ಕೂಡಲೇ ಆಗ ಕ್ಷಮ ಮಾಡ್ತಾರ. ರುಕ್ಮಾಬಾಯಿ ನಾವು ಕೊಡುದು ಅಂತ ಹೇಳ್ತಾರ. ಪಾಂಡುರಂಗ ಹೇಳ ಆಯ್ತು ನಮ್ದು ಕಬಲಿ ತಗೊಳು. ಯಾವಾಗ ನಿನ್ನ ಮಾಡುದ್ರಾಗ 3 ಆಯ್ತು, 3 ಕಿಂಟಲ್ ಪಂತ್ರಿ ಅಂದ್ರು. ಸಿದ್ದು ಪಂತ್ರ ಮೋದಿ ಸಾಲ ಮಾಡಿದ್ರು. ಸಿದ್ದು ಪಂತ್ರ ಮೋದಿ ಸಾಲ ಮಾಡಿದ್ರು. ನೋಡಿ ವಿಠ್ಠಲ ಪಂತ್ರ ಕೇಳ್ತಾರ, ಮಾತ್ಮರೇ ಮೋದಿ ಯಾಕೆ ಸಾಲ ಮಾಡಿದ್ರಿ? ರಾತ್ರಿ ಮೋದಿ ಇವತ್ತು ಉಳಿದಿಲ್ಲ, ಈಗ ಎಳುದ್ರಾಗ ನಶಿಕಿನ ಎಳುದ್ರಾಗ ಉಳಿದಿಲ್ಲಲ್ಲ, ಯಾಕೆ ಸಾಲದಾಗೈತಿ? ಯಾಕೆ ಸಾಲದಾಗೈತಿ ಅಂದಾಗ ಅವ್ರು ಹೇಳ್ತಾರ, ಈ ಸಿದ್ದು ಪಂತ್ರು ಈ ಕಡೆ ಕೆರೆ ಐತಿ, ಈ ಕಡೆ ಬಾಯಿ ಐತಿ, ಯಾಕಡೆ ಹೊರತಿ ಆ ಕಡೆ ನನ್ನ ಹೋಗಿ ಬಿದ್ದು ಪ್ರಾಣಗಳು ಪ್ರಸಂಗ ಬಂದೈತಿ. ಏನ್ ಹೇಳಿದ ಮಾತ್ಮರಿ ಅಂತ ಏನ್ ಹೇಳಿದ್ರಿ? ವಿಠ್ಠಲ ಪಂತರೇ ಅಂದ್ರ ಅವ್ರು ಹೆಸರು ಒಂದು ಹೇಳಿ ಹೋಗಿದ್ದಲ್ಲ ಪಾಂಡುರಂಗ ಅಂದ್ರ. ನನ್ನ ಹೆಸರು ಇವನಿಗೆ ಹೆಂಗ್ ಗೊತ್ತಾತ? ವಿಠ್ಠಲ ಪಂತ ವಿಚಾರ ಮಾಡು, ನನ್ನ ಹೆಸರು ಹೆಂಗ್ ಗೊತ್ತಾತ ಇವನಿಗೆ? ಅದಕ್ಕ ಏನ್ ಹೇಳ್ಯಾನ? ಅದಕ್ಕೆ ಹೇಳ್ತಾರ, ಪಾಂಡುರಂಗ ಸ್ವಪ್ನದ ಬಂದ ಹೇಳ್ತಾನ, ನಿನ್ನ ಮನಿ ಒಳಗ ಒಬ್ಬ ತೊಪೆಯಾಗಿ ಬಂದಾನ, ಅವ್ನಿಗೆ ನಿನ್ನ ಮಗಳ ರುಕ್ಮಾಬಾಯಿ ಲಗ್ನ ಮಾಡಿಕೊಡುವ ಅಂತ ಪಾಂಡುರಂಗ ಹೇಳ್ತಾರ. ಏನ್ರಿ ಮಹಾತ್ಮರ ಎಂತ ಮಾತು ಮಾತಾಡ್ತಾರೆ? ನಾವು ಸಂದೇಶಿ ನಮಗ್ ಕೂಡ ಹೇಳ್ತಾನಂದ್ರೆ ನಿಮಗೆ ಹೇಳ ನನಗೆ ಹೇಳ್ಬೇಕಾಗಿತ್ತಲ್ಲ ಅಂತ ಹೇಳಿದ್ರು ವಿಠ್ಠಲ ಪಂತರು. ಹೇಳಿ ಬೆಳಗಾಯ್ತು, ನಾ ಹೋಗ್ತೀನಿ ಅಂತ ಎದ್ರು. ಕೈ ಮುಗದ ಬಿದ್ದು ಸಾಷ್ಟಾಂಗ ನಮಸ್ಕಾರ ಆಗ್ತಾರೆ ಸಿದ್ದು ಪಂತರು. ಇನ್ನೊಂದನಾಗಿರ್ರಿ, ಯಾಕೆ ಪರಮಾತ್ಮ ಒಂದು ಉತ್ಸಾಹ ಇತ್ತು ಅಂದ್ರೆ ನಿಮಗೂ ಹೇಳ್ತಾರ, ಹೇಳಿಲ್ಲ ಅಂದ್ರೆ ಹೋಗಕ್ಕೆ ಅಂದ ಕೂಡಲೇ ಆಗ ಇಟ್ಟು ಯಾರು ಮಾಡಿದ್ರು ಬಿಡ್ಲಿಲ್ಲ. ಸಿದ್ದು ಪಂತ್ರ ಇಟ್ಕೊಂಡು ಕೂತ್ರು. ವಿಠ್ಠಲ ಪಂತ್ರನ ಇಟ್ಕೊಂಡು ಕೂತಾಗ ಅವತ್ತು ರಾತ್ರಿ ಮಾತಾಡ್ಕೊತ ಮಾಡ್ಕೊಂಡಾಗ ವಿಠ್ಠಲ ಪಂತ್ರಿಗೆ ನಿದ್ದೆ ಹತ್ತಿಲ್ಲ. ಇವ್ರಿಗೆಲ್ಲ ನಿದ್ದೆ ಆಯ್ತು. ನಿದ್ದೆ ಹತ್ತದಕ್ಕಾಗಿ ಇವ್ರಿಗೆ ನಿದ್ದೆ ಹತ್ತಿಲ್ಲ. ವಿಠ್ಠಲ ಪಂತ್ರ ಬೇತಿ ಅಂದ್ರು. ಹೆಚ್ಚು ಸಫಲ ಆದಿತ್ತು ಮಾತ್ರ ಬೇಕಿ ಹೆಚ್ಚಿಡಾಕತ್ತಾರ. ಇವ್ರಿಗೆ ಬಂದಿಂದ ಹೋಗ್ಬೇಕಂತ ಯಾವಾಗ ಬೇರೆ ಹೋಗ್ಬೇಕಂತ ಹೆಚ್ಚಿಡಾಕತ್ತಾರ. ರುಕ್ಮಾಬಾಯಿ ಯಾತ್ರಿದ್ರು. ಓ ಮಾತ್ಮರ ಕಳ್ಗತ್ತ ಹೋಗ್ಬೇಡ್ರಿ, ಕಳ್ತನ ಮಾಡಿ ಹೋಗೋರು ಹೋಗ್ತಾರೆ ಹಿಂಗ, ಅದಕ್ಕೆ ನಿಮ್ಗೆ ಕಲ್ ಅನ್ಸ್ಕೋಬೇಡ್ರಿ, ನೀವು ಮಾತ್ಮರಿಂದ ಹೇಳಾಗ ಹೋಗ್ಬೇಡ್ರಿ ಅಂದಾಗ ಮರಳಿ ಮಾತು ವಿಠ್ಠಲ ಪಂತ್ರ ಮಾತು ಮಾಡ್ಕೊಂಡ್ರು. ಯಾವಾಗ ಬಂದು ಮಾಡ್ಕೊಂಡ್ರು ನಿಧಿ ಆಯ್ತು. ಮತ್ ಅವ್ರಿಗೆ ನೋಡಿ ಸ್ವಪ್ನದ ಪರಮಾತ್ಮ ಬಂದು ಹೇಳಿ ಪ್ರಾರಂಭ ಮಾಡ್ಯಾರ. ಯಾವಾಗ ಭಗವಂತ ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಬಂದು ಹೇಳ್ತಾನ, ವಿಠ್ಠಲ ಪಂತ ಯಾವ ಮನಿ ಒಳಗೆ ವಸ್ತೀರಿ ಆ ಮನಿ ಮಾಲಕ ಸಿದ್ದು ಪಂತನ ಮಗಳನ್ನ ರುಕ್ಮಾಬಾಯಿ ಲಗ್ನ ಆಗಬೇಕು ಅಂತ ಹೇಳಿ ಹೇಳಿ ಆಕರ್ಷಿಯಾಗಿವಾಗ ಸಿದ್ದು ಪಂತನು ಆ ವಿಠ್ಠಲ ಪಂತರಿಗೆ ಗೊತ್ತ. ಅದಕ್ಕ ಎತ್ತರ ಆಯ್ತು ನೋಡ್ತಾನ, ಸೊಮ್ಮ ಗೊಂಗಡದ ಗೊತ್ತ ಇಟ್ಟಾಗ ಸಿದ್ದು ಪಂತರು ಎದ್ರು. ಯಾಕೆ ಈ ಮಾತ್ಮನ ಯಾಕೆ ಕಳ್ಸಂಡ್ ಆಗ್ಬಿಡ್ತೀರಿ ಅಂತ ಕೇಳಿದ್ರು. ಏನ್ರಿ ನಮಗೂ ಇವತ್ತು ಸ್ವಲ್ಪ ನಿಮ್ಗೆ ಆರಾಮ ಆಯ್ತು ಅಂತ ಹೇಳಿ. ಏನಾಯ್ತು? ಅದಕ್ಕೆ ಮನಿ ಮಾಲಕ ಸಿದ್ದು ಪಂತನ ಮಗಳನ್ನ ರುಕ್ಮಾಬಾಯಿ ಲಗ್ನ ಆಗಬೇಕು ಅಂತ ನನಗೆ ಪಾಂಡುರಂಗ ಹೇಳುವಾಗ ಅಂದಾಗ 16,000 ವರ್ಷ ಸಿದ್ದು ಪಂತರು ಯಾವಾಗ ನೋಡ್ತಾ ನೋಡಿದ್ರೆ ಯಾವತ್ತ ನೋಡ್ತಿತ್ತು. ಅಂದಿಂದ ಅಲ್ಲೇ ಲಗ್ನ ಮಾಡಿಬಿಟ್ರು. ಲಗ್ನ ಮಾಡಿದಾಗ ವಿಠ್ಠಲ ಪಂತ್ರ ತಾಯಿ ಕಂದಿನ ಕರ್ಸ್ಕೊಂಡು ಬರುವಂತ ಅವಶ್ಯಕತೆ ಉಳಿಲಿಲ್ಲ. ಅದಕ್ಕೆ ಉಳಿದಕ್ಕಾಗಿ ಅದಕ್ಕೆ ಆಗಿಂದಾಗ ಲಗ್ನ ಮಾಡಿದ್ರು.
ಅವ್ರ ಯೋಗ ಹೆಂಗಿರ್ತೈತಿ ಅಂದ್ರ ಸಮಯಾಚೆ ಸಾಗರವಾಗಿ ಹೆಂಗ ಸಮಯ ಹೆಂಗ ಹೋಗ್ಬೇಕಾಗೈತಿ. ಸಮಯ ನಾವಿದ್ದಂಗ ಬರ್ಲಿ ಅಂತಂದ್ರ ಸಮಯ ಹಂಗ ಬರಂಗಿಲ್ಲ. ಸಮಯ ಹಂಗೈತಿ ನಾವ್ ಹಂಗ ಹೋಗ್ಬೇಕಾಗಿತ್ತು. ತುಕಾರ ಮಾಡೋದು ಯಾರು ಇಟ್ಟರ ಪಂತರು ಲಗ್ನ ಆಯ್ತು. ಲಗ್ನ ಆದಾಗ 4 ದಿನ ಅಲ್ಲೇ ನಿಂತ್ರು. ಇಟ್ಟರ ಪಂತರು ನೋಡ್ರಿ ಹಂಪಿ ಈ ಕಡೆ ಎಲ್ಲಾ ಕಡೆ ಬಂದು ಎಲ್ಲಾ ತೀರ್ಥಯಾತ್ರೆ ಮಾಡ್ತಾರೆ. ಕರ್ನಾಟಕದೊಳಗೆ ಯಾತ್ರಾ ಮಾಡ್ಕೊಂಡು ಹೊರಳಿ ಮತ್ತ ಆಳಂದಿ ಹೋದಾಗ ಹೇಳ್ತಾರ ಸಿದ್ದು ಪಂತರಿಗೆ, ಮಹಾತ್ಮರೇ ನಾವು ನಮ್ಮ ಊರಿಗೆ ಹೋಗ್ಬೇಕಾಗೈತಿ. ಆದ್ರ ಈಗಿನ ಗತ್ಲೆ ಮೊಯ್ ಮಾಡುದು ಯಾರಿತ್ತಪ್ಪ ಅಂದ್ರ ಆಗ ಅರಿವಿ ಮೊಯ್ ಮಾಡುದಿತ್ತು. ಈಗ ರೊಕ್ಕ ಯಾರು ಮಾಡ್ಯಾನೋ ಏನು ನೋಡಂಗಿಲ್ಲ. ಮತ್ತ ಬೇರೆ ಮಾತು ಕಿಬಿಟ್ಟವ ಯಾರ ಗೊತ್ತಿರಂಗಿಲ್ಲ. ಅದಕ್ಕ ಏನೇನೋ ಮಾಡ್ತಾರ ಅರಿವಿ ಆಯಾರು ಮಾಡ್ಲಿಕ್ಕೆ ಏನ್ ಮಾಡ್ತಾರ ಸಿದ್ದು ಪಂತರ ಅರಿವಿ ತಗೊಂಡ ಅವ್ರ ಯಾರ ಆ ಇಟಲ್ ಪಂತರ ತಾಯಿ ತಂದಿಗೆ ಅರಿವಿ ಮಾಡಾಕ ಕಲ್ಕೊಳ್ಕೊಂಡಾರ. ತಗೊಂಡ್ರ ಮಗಳನ್ನ ಕಳ್ಸಲಾಕ ಹೊಂಟಾರ. ಎಲ್ಲಿ ಅಪಗಾಂವ್ ಗ್ರಾಮಕ್ಕ. ಯಾವಾಗ ಪೈಟಲ್ ಬಿಟ್ಟ 10 ಕಿಲೋಮೀಟರ್ ಅಂತರ ಮೇಲೆ ಅಪಗಾಂವ್ ಗ್ರಾಮಕ್ಕ ಹಾಲು ಹೋಗಿ ಯಾವಾಗ ರುಕ್ಮಾಬಾಯಿ ಬೆಣ್ಣತ್ತಾರ ಇವ್ ಮುಂದಾಗ್ಯಾನ ಇಟಲ್ ಪಂತರು. ಅವ್ರ ಹಿಂದ ಬರ್ಲಾಕತ್ಯಾರ ಸಿದ್ದು ಪಂತರು ಮತ್ತು ಉಮ್ಮಾಬಾಯಿ ಬರ್ಲಾಕತ್ಯಾರ. ಹಾಲು ಕೂಡಲೇ ತಾಯಿ ತಂದಿ ಅಂಗಳದೊಳಗೆ ಹೊರಗೆ ನಿಂತಿದ್ರು. ಇಟಲ್ ಪಂತರು ಹೋಗಿ ಯಾವಾಗ ನಮಸ್ಕಾರ ಮಾಡ್ತಾರ ತಾಯಿ ತಂದಿಗೆ. ಕಣ್ಣು ಸೊನ್ನಿ ಮಾಡ್ತಾರ ಜಾತಿ ಕಾಲುಗಳು ಅಂತ ಹೇಳಿ ಮಾಡಿದಾಗ ಹೋಗಿ ರುಕ್ಮಾಬಾಯಿ ಕಾಲು ತಳಿಬಾಯಿ ಅಂದ್ರು. ಹೇ ವಿಠಲ, ಇವು ಯಾರು ಹೆಣ್ಮಕ್ಳು ಏನ್ ಹಿರಿಯಾರು ಬರಾಕತ್ತಾರ, ಅವ್ರು ಯಾರು ಇವ ವಿಚಾರ ಗೊತ್ತು ಏನಂತಾರ ಏನೋ ಅಂತ ಹೇಳಿ. ಅದಕ್ಕ ಯಪ್ಪ ಈಗ ನನಗೆ ಹೆಂಡತಿ ಅವ್ರನ್ನ ಅತ್ತಿ ಮಾವ ಅಂತಂದು ಜೈ ಚಂದ್ರ ಅಂದ್ರು. ಅಲ್ಲ ತೀರ್ಥಯಾತ್ರೆಗೆ ಹೋಗ್ತು ಅಂತ ಹೇಳಿ ಇಂಥ ಮಾಡ್ಕೊಂಡು ತೀರ್ಥಯಾತ್ರೆಗೆ ಹೋಗಿದ್ದು ಅಥವಾ ಸ್ವಾತಿ ಯಾತ್ರೆಗೆ ಹೋಗಿದ್ದು ಅಂತ ಕೇಳೋದು. ಹೇಳ್ತಾನೆಪ್ಪ ನಾ ನನ್ನ ಸ್ವಂತ ಬುದ್ಧಿದಿಂದ ಆಗಿಲ್ಲ. ಅಕ್ಲಾಂತ ಕೊಟ್ಟು ಬ್ರಹ್ಮಾಂಡ ನಾಯಕ ಪಾಂಡುರಂಗ ಅವ್ ಬಂದು ಯಾವಾಗ ಸ್ವಪ್ನದಾಗ ಅವ್ರಿಗೆ ಹೇಳ್ಯಾನ ನನಗೂ ಹೇಳ್ಯಾನ ಅವ್ರ ಮಾತು ಕೇಳಿಯಾಗಿಲ್ಲ ಇರೋದು ನಾ ಆತಿದ್ದೆಲ್ಲ ಅವಂದ ಪರಮಾತ್ಮನ ಆಶೀರ್ವಾದದಿಂದ ನೀವು ಹುಟ್ಟಿದ್ಯೋ ಅವನೇ ಹೇಳಿದ ಮತ್ತಿದ್ರ ಏನು ಮಾತಾಡ್ದೈತಿಪ್ಪ ಬರೀ ಒಳ ಕರ್ಕೊಂಡು ಹೋಗಿ ಯಾರನ್ನ ಇಟ್ಕೊಂಡ್ರು ಅವ್ರಿಗೆ ಅವ್ರ ಮುಯಿ ಮಾಡ್ರು ಇವ್ರ ಮುಯಿ ಮಾಡ್ಕೊಂಡ ಹೇಳ್ತಾರೆ ನಮ್ಮ ಮಗಳು ನಿಮ್ಮ ಕೈ ಒಳಗೆ ಒಪ್ಪಿಸಿದ್ವು ಅಂತ ಹೇಳಿ ಸಿದ್ದು ಪಂತರು ಮತ್ತು ಮಾವನ ಮರಳಿ ಆಳಂದಿಗೆ ಹಾದಗೋಸ್ಕರ ಏನಾಗ್ತದ ಮುಂದೆ ಕಾಲು ಕೆಳಗೆ ಸ್ವಾದ ಕೂಡನೆ ಯಾವಾಗ ಬೈದು ಪಂತರು ದೇಹ ಬಿಟ್ರು, ನೀರಾಬೈದು ದೇಹ ಬಿಟ್ರು. ಮುಂದು ಅನಿವೇರ ಆಯ್ತು. ಇಟಲ್ ಪಂತರು ಎಂದು ಪ್ರಪಂಚನೇ ಗೊತ್ತಿದ್ದಿಲ್ಲ. ಪರಮಾತ್ಮದ ಕಾಲಹರಣ ಮಾಡಿದಂತ ಮಾವು. ಆಗ ಸಿದ್ದು ಪಂತರು ಹೋಗ್ತಾರ. ಹೋಗಿ ಎಲ್ಲ ಅವ್ರು ಮುಗಿಸ್ಕೊಂಡು ಅಡ್ಯಾನ ಮಗಳನ್ನ ಕರ್ಕೊಂಡು ಬರ್ತಾರೆ. ಇಲ್ಲೇ ಏನ್ ಮಾಡಪ್ಪ ನಡೆದು ಬಿಡ ಕಡೆ ಆಳಂದಿಗೆ ಅಲ್ಲೇ ಹೋಗ್ಬಿಡು ಅಂತ ಹೇಳಿ ಕರ್ಕೊಂಡು ತನ್ನ ಮನೆ ಬಂದು ಅಲ್ಲೇ ಒಂದು ಕೋಲಿ ಕೊಟ್ಟು ಅವ್ರನ್ನ ಇಟ್ಟ. ಯಾವಾಗ ಇಟ್ಟಾನ ಇಟಲ್ ಪಂತರ ಜಯ ಬರಾಕೈತಿ. ನಾ ಯಾಕೆ ಪ್ರಪಂಚದೊಳಗೆ ಬಂದಿನಿ, ನಾ ಯಾಕೆ ಕೆಸರಾಗಿ ಬಿದ್ದಿ, ಕೆಸರಾಗ ಹೋಗಿ ನಾ ಜಳಕ ಮಾಡಿದಂಗ ತೊಳ್ಕೊಂಡು ನಾ ಹೊರ ಬಿದ್ದಿದ್ದೀನಿ. ಹೊಳೆ ಬಂದ ನಾ ಕೆಸರಾಗಿ ಬಿದ್ದಿದ್ದ. ನಾನು ಯಾಕಿಂತ ದೇವ್ರು ನಂಬ್ತೀರ ಬುದ್ಧಿ ಪಾಠ ಏಕಿಂತ ಹೇಳಿದ ಅಂತ ಬಯಸ. ಅದಕ್ಕೆ ರುಕ್ಮಾಬಾಯಿ ಹೇಳ್ತಾರ, ರುಕ್ಮ ನಾ ಸನ್ಯಾಸಿ ಹೋಗ್ರ್ಯಾ ಅಂತ ಕೇಳ್ತಾರ. ಆಗ ರುಕ್ಮಾಬಾಯಿ ಹೇಳ್ತಾರ, ಯಾನ್ರಿ ಹಿಂಗ್ಯಾಕ್ ಮಾತಾಡ್ಲಾಕತ್ತೀರಿ? ಅದಕ್ಕೆ ಹೇಳ್ತಾರ, ದಿನ ಹಿಂಗ ಕಿಟಿ ತಿಂಗಳಾನಗಟ್ಲೆ ಹಿಂಗೆ ಕೇಳಾಕತ್ತಿಲ್ಲ. ಆದ ಕೂಡಲೇ ಒಂದಿನ ಬ್ಯಾಸತ್ತ ಬಂದು ಮಡಗಿದಳು. ತೊಗುಟುಕಿ ನಿಂದ ಹಚ್ಚತ್ತ ರುಕ್ಮಾಬಾಯಿ. ಇಟ್ಟಲ್ ಪಂತರು ಕೇಳ್ತಾರ, ರುಕ್ಮಾ ನಾ ಸನ್ಯಾಸಿ ಆಗಿ ಹೋಗ್ರ್ಯಾ? ಹಂಗ ಪುಕ್ಕಟ್ಟೆ ಇಲ್ಲ ಪಾರಾಗಿ ಹಂತಿ ಕೈಯಲ್ಲಿ ಹೋಗುದು. ಯಾಕಂದ್ರ ವಾಳಿಗೆ ಹಾಕೊಂಡಂದ್ರ ಆಜ್ಞೆ ಮಾಡ್ಬೇಕು ಹೋಗ್ಬೇಕಾದ್ರ ಅದು ಬೇಡಾಕತ್ತಾರ ಇಟಲ್ ಪಂತರು. ಆಗ ಹೋಗ್ರಿ ಅಂದಾಗ ನಿಂತ್ಕೊಂಡಾಗ ಹೊರಗೆ ಹೋಗಿ ಬರ್ಲಿ ಅಂದಂಗ ಆಯ್ತು. ಆಗ ಹೋಗ್ರಿ ಅಂದ್ಬಿಟ್ಟು ಹೋಗ್ರಿ ಯಾವಾಗ ಇಟ್ಟ ಸಿಗಬೇಕಾಗಿತ್ತು. ಇಟಲ್ ಪಂತರು ಬೇಕೆ ಹೆಚ್ಚಿಟ್ಟು ಹೊರಗೆ ಹೋದ್ರು ಓಡ್ಲಾಕೈತರು. ಎಲ್ಲಿ ಹೋದ್ರ ಕಾಶಿಗೆ ಹೋದ್ರು ಇಟಲ್ ಪಂತರು. ಕಾಶಿಗೆ ಹೋದ್ರ ಕಾಶಿ ಒಳಗೆ ರಾಮಾನಂದ ಮಹಾಸ್ವಾಮೀಜಿ ಅಂತ ಹೇಳಿದ್ರು ಸನ್ಯಾಸಿಗಳು. ಅಲ್ಲಿ ಹೋದ್ರು. ಅವ್ರು ಬಂದು ಹಾಲು ಕೊಡ್ಲಿಲ್ಲ. ತಮ್ಮ ನೀ ಯಾರು ಅಂತ ಕೇಳಿದ್ರು. ನಾ ಇಟಲ್ ಪಂತ್ರಿ. ನಿನ್ನ ಹೆಸರು ಇಟಲ್ ಪಂತ? ನಿಮ್ಮ ಅಪ್ಪನ ಹೆಸರ ಬೈತ ಪಂತರು. ಅವನ ಹೆಸರ ಮೀರಾಬಾಯಿ. ನಿನ್ನ ಮದುವೆ ಆಗಿದ್ದೇನು? ಇಲ್ಲ ಅಂತ ಹೇಳ. ಸುಳ್ಳು ಹೇಳಿದಾಗ ಮಾತು ಎಲ್ಲ ಕರೆ ಹೇಳ್ದ. ಗರಿ ಆಗ ಒಂದು ಸುಳ್ಳು ಹೇಳ್ದ ನಂಗಾಯ್ತಂದ್ರೆ ಒಳಗೆ ಬಾ ಅಂದ್ರು. ನಾ ಇಲ್ಲೇ ನಿಮ್ಮ ಕೈಲು ನಾ ಉಪದೇಶ ತಗೋಬೇಕಂತ ಬಂದಿದ್ದು ಹೇಳಿದ್ರು. ಆಯ್ತು ಬಾದ್ರು ಉಪದೇಶ ಕೊಟ್ಟರು. ಅಲ್ಲೇ ಧ್ಯಾನ ಮಾಡ್ಕೊಂಡು ಕೂತರು. ಮುಂದೆ ಯಾಗ ರಾಮಾನಂದ ಸ್ವಾಮೀಜಿ ಅವ್ರು ತೀರ್ಥಯಾತ್ರೆ ಕಂಡ್ರು. ಎಲ್ಲ ಅಭ್ಯಾಸ ಮಾಡಿ ತೀರ್ಥಯಾತ್ರೆಗೆ ಹೋಗಿ ಬರ್ತೀನಿ ಅಂದ್ರು. 6 ತಿಂಗಳು ಯಾವಾಗ ಬಾರು ಡೈರೆಕ್ಟ್ ಆಳಂದಿಗೆ ಬಂದ್ರು. ಅನ್ಕೊಟ್ಟಿಗೆ ಇಲ್ಲಿ ಏನಾಗಿತ್ತು ಅಂದ್ರೆ ರುಕ್ಮಾಬಾಯಿ ಅಂತ ನೋಡ್ತಾಳ ಪ್ರತಿನಿಗೆಲ್ಲ ಊರೆಲ್ಲ ಹುಡುಕಾಡಿದ್ರು. ಎಲ್ಲೆಲ್ಲ ಪಾವನೆಯವರ ತಪಾಸಣೆ ಮಾಡಿದ್ರು. ಎಲ್ಲಿ ಹತ್ತಿಲ್ಲ. ಆಗ ಏನ್ ಮಾಡ್ತಾಳ ರುಕ್ಮಾಬಾಯಿ ಸಿದ್ದೇಶ್ವರ ದೇವಾಲಯಕ್ಕೆ ಹೋಗಿ ಆ ಪರಮಾತ್ಮ ಬಂದು ನಿಂತಾಳೆ. ಭಗವಂತ ನನ್ನ ಪತಿ ನನಗೆ ತಂದು ಕೊಡು ಭಗವಂತ.
ಯಾವಾಗ ಭಗವಂತನ ಮುಂದೆ ದಳ 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 ಕಣ್ಣೀರು ಯಾಕೆ ಚಾಲು ಮಾಡ್ಯಾಳ. ಅರಳಿ ಗಿಡ ಹಾಕ್ಯಾಲಂದ್ರು. ದೇವಾಚಿದಾರಿ ಸೋನ್ಯಾಕ ಪಿಂಪಳ ದೇವರ ಬಾದ ಒಳಗ ಬಂದಾಗ ಸೋನ್ಯ ಬಂಗಾರ ಗಿಡ ಯಾವ್ದು ಅರಳಿ ಗಿಡ ಐತಿ. ಅರಳಿ ಗಿಡ ಸುತ್ತ ಜಾತಿ ಬಳಿ ಕಣ್ಣ ನೀರು ತೆಗಿತಾಳ. ಭಗವಂತ ನನ್ನ ಪತಿ ಎಲ್ಲಿ ನಾವು ಹರಳಿ ಬರ್ಬೇಕು ಅಂತ ಹೇಳಿ ಹಿಂಗೆ ಬೇಡ್ಕೋದಾಕತ್ತಿದ್ದಳು. ಆಗ ಯಾರು ಬಂದ್ರಂದ್ರ ರಾಮನಂದ ಮಹಾಸ್ವಾಮೀಜಿ ಬಂದು ಚಂದ್ರಭಾಗ ಜಳಕ ಮಾಡಿ ಸಿದ್ದೇಶ್ವರ ದೇವರ ಕಾಯಿಗಳ ಗುಡಿ ಬಂದು ಒಂದು ಕಟ್ಟಿ ಮೇಲೆ ಮಾಡ್ಕೋದ್ರು. ಜನ ಎಲ್ಲ ನಮಸ್ಕಾರ ಮಾಡಿ ಹೋಗ್ತಿತ್ತು. ಹೋಗೋದ್ರಾಗನೆ ರುಕ್ಮಾಬಾಯಿಗೆ ಬಂದರು. ಕಣ್ಣ ನೀರು ತೆಗೆದು ನೋಡ್ತಾ ಇದ್ರು ಕುತ್ಕೊಂಡು. ಆಗ ಭಗವಂತ ಮಹಾದೇವ ನನ್ನ ಪತಿ ಎಲ್ಲಿ ನನ್ನ ತಂದು ಕೊಡು ಅಂತ ಹೇಳಿ ನೀರು ಹಾಕೋದು ಬಂದ. ಆ ಎಲ್ಲಾ ಜನ ಕಾಲು ಬಿಡ್ಬಾರ್ದಾರ, ನಾನು ಕಾಲು ಬಿಡೋದು ಅಂತ ಹೇಳಿ ಹೋಗಿ ರಾಮಾನಂದ ಮಹಾಸ್ವಾಮೀಜಿ ಪಾಲಿಗೆ ಹನಿ ಹಚ್ಚರು. ಆಯತ ನಿನ್ನ ಕೋಪಮ ಸೌಭಾಗ್ಯಗಳಿರುವ ಮತ್ತು ಜಗತ್ತಿನ ನಿನ್ನ ಮಕ್ಕಳಿಗೆ ಕೀರ್ತಿ ಬೆಳೀಲಿ ಅಂತ ಆಶೀರ್ವಾದ ಮಾಡಿ. ಪಾಠನ ಸುಮ್ಮ ಹಾಳಿನಿಗಳು ಯಾಕ್ರಿ ಮಾತು ತಿಳಿದ ಆಶೀರ್ವಾದ ಮಾಡು, ಏನು ತಿಳಿಲಾರದ ಆಶೀರ್ವಾದ ಮಾಡು ಅಂತ ಕೇಳಿದ್ರು ರುಕ್ಮಾಬಾಯಿ. ಯಾಕೆ ಬಾಯಿ ಏನಾಯ್ತು ಅಂದ್ರು. ನನ್ನ ಪತಿನೇ ಇಲ್ಲ, ನನಗೆ ಹೆಣ್ಣು ಮಕ್ಕಳು ಆಗ್ತಾವ, ನನ್ನ ಪತಿನೇ ಇಲ್ಲ. ಎಲ್ಲಿಲ್ಲ ಪತಿ ಹಾಕಿಲ್ಲ, ಎಲ್ಲೋಗ್ಯಾನ ಯಾಕೆ ಹೇಳಿದ. ಅದಕ್ಕೆ ನಾ ಎಷ್ಟೋ ಇಷ್ಟ ಪಾಸ್ ಮಾಡಿದ್ರು ಅಂತೆಲ್ಲ